ಹೇಳಿ ಸರ್, ಶಿವಪ್ರಸಾದ್ ಅಂತ ಒಂದು ಕ್ಲೈಂಟ್, ಅವರು ಅದನ್ನು ಕೊಡುವಂಥದ್ದು ಈ ಐಟಮ್ಗಳನ್ನೆಲ್ಲ ಅವರು ಬೇರೆ ಬೇರೆ ಕಡೆಗೆ ಕೊಟ್ಟಿದ್ದಾರೆ. ಅವರು ಬೇರೆ ಬೇರೆ ಬ್ಯಾಂಕ್ ಅದು ನಮ್ಗೆ ನಾವು ಇಲ್ಲಿ ಹಿಡ್ತದ್ದಿಲ್ಲ. ಈ ದೀಪಕ್ಷಣೆ ಅಂತ ಹೇಳುವವರಿಗೆ ಇವ್ರು ಕೊಡುವಂಥದ್ದು, ದೀಪಕ್ಷಣೆ ಇಲ್ಲಿ ಇಡುವಂಥದ್ದು. ಆ ದೀಪಕ್ಷಣೆಗೆ ಸಿಗುವುದು 5,000 ರೂಪಾಯಿ. ಡೆಲ್ಲಿ ಮಣಿಪಾಲ ಇಲ್ಲ, ಇದು ನಮ್ಮ ಟೌನ್ ಇಲ್ಲಿ ಕೊರಂಗರಪಾಡಿದಾಗಿದೆ, ಸಿಟಿಯದ್ದಾಗಿದೆ, ಮಣಿಪಾಲದ್ದಾಗಿದೆ. ಮಣಿಪಾಲದ್ದೇ ಆಲ್ರೆಡಿ ಕೇಸ್ ಆಗಿ ಸ್ವಲ್ಪ ರಿಕವರಿ ಎಲ್ಲ ಆಗಿದೆ ಅಂತ ಸರ್. ಇದೆಲ್ಲ ನೋಡಿ, ಇದೆಲ್ಲ ಫೇಕ್ ಐಟಮ್ ಅಂತ ಯಾರಿಗೂ ನಮ್ಗೆ ಕೆಲಸದವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಹೇಳೋದು ಕಷ್ಟ ಆಗಿದೆ. ಹಾಲ್ಮಾರ್ಕ್ ಸಪಾಸ್ ಆಗಿದೆ. ಇದು ಅವನೇ ಒಪ್ಪಿಕೊಂಡು ಬ್ಯಾಂಕಲ್ಲಿ ಬತ್ತು ಕೊಟ್ಟದ್ದು, ನಾನು ಪೇಕ್ ಮಾಡಿದ್ದು ಹೌದು, ಇದನ್ನು ನಾನು ಕಟ್ಟಿ ಕೊಡ್ತೇನೆ ಅಂತೇಳಿ. ಉಡುಪಿ ಕೊರಂಗರಪಾಡಿ ಬ್ರಾಂಚ್ ಸರ್, ಇದು ನಮ್ಮದು. ಪೊಲೀಸ್ ವರಿಷ್ಠಾಧಿಕಾರಿಯವರ ಹತ್ರ ಈ ನಕಲಿ ಚಿನ್ನದ ಹಾವಳಿ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಮನವಿ ನೀಡಿದ್ದೇವೆ. ಆ ಮನವಿಯನ್ನು ಸ್ವೀಕರಿಸಿದಂಥ ನಮ್ಮ SP ಅವರಾದ ಹರಿರಾಮ್ ಶಂಕರ್ ಅವರು DYSP ಅವರ ಹತ್ರ ಹೋಗಿ ಅದು ಸಮಗ್ರ ತನಿಖೆಗೆ ಅವ್ರ ಫೋನ್ ಮುಖಾಂತರ ತಿಳಿಸಿ ಅವ್ರ ಹತ್ರ ಮೀಟಾಗಿ ಅದಕ್ಕೆ ಏನು ಮುಂದಿನ ಇದರ ಬಗ್ಗೆ ನೀವು ತನಿಖೆಯನ್ನು ನಡೆಸಬೇಕು ಅಂತೇಳಿ ಅವರಿಗೆ ತಿಳಿಸಿದ್ದಾರೆ. ಇದರ ಮುಖಾಂತರ ನಾವು DYSP ಅವರನ್ನು ಮೀಟ್ ಆಗ್ತೇವೆ. ಇದೊಂದು ದೊಡ್ಡ ಬೃಹತ್ ಜಾಲ ಇದೆ ಅನ್ನುವಂಥದ್ದು ನಾವು SP ಅವರಿಗೆ ಮನವರಿಕೆ ಮಾಡಿದ್ದೇವೆ. ಇದರಿಂದ ನಮ್ಮ ಕೆಲಸಗಾರ ಬಂಧುಗಳಿಗೆ ಅಪ್ರೈಸಿಂಗ್ ಮಾಡುವಾಗ ತುಂಬ ಹೊಡೆತ ಆಗ್ತದೆ ಮತ್ತು ಇದರಿಂದ ತುಂಬ ಜನ ತಮ್ಮ ಪ್ರಾಣವನ್ನು ಕಳ್ಕೊಳ್ಳುವಂಥ ಸ್ಥಿತಿಗೂ ಸಹ ಬಂದಿದ್ದಾರೆ ಅನ್ನುವಂಥದ್ದನ್ನು ನಾವು SP ಅವರ ಗಮನಕ್ಕೆ ತಂದಿದ್ದೇವೆ. SP ಅವರು ಸಮಾಧಾನದಿಂದ ನಮ್ಮ ಎಲ್ಲ ಕಷ್ಟಗಳನ್ನು ಕೇಳಿದ್ದಾರೆ, ಅವರಿಗೆ ಅರಿವಾಗಿದೆ. ಅದರ ಮುಂದುವರೆದ ಭಾಗವಾಗಿ ಅವರು ತನಿಖೆಗೆ ಆದೇಶವನ್ನು ನೀಡಿದ್ದಾರೆ. ಆದ್ದರಿಂದ ಈ ಒಂದು ಜಾಲ ಇದೆ, ಇದನ್ನು ಸಮಗ್ರವಾಗಿ ತನಿಖೆ ಮಾಡುವಲ್ಲಿ ಅವರು ಯಾವ ಸಹಕಾರವನ್ನು ಕೇಳ್ತಾರೆ, ನಾವು ಸಹಕಾರವನ್ನು ಕೊಡಲಿಕ್ಕೆ ತಯಾರಿದ್ದೇವೆ. ಇದರಿಂದ ನಮ್ಮ ಕೆಲಸಗಾರ ಬಂಧುಗಳಿಗೆ ಸಹ ಕಷ್ಟ ಬರಬಾರ್ದು ಅಂತ ಹೇಳುವುದು ನಮ್ಮ ಸಂಘಟನೆಯ, ಉಡುಪಿ ಜಿಲ್ಲಾ ಚಿಲ್ಲಮಳ್ಳಿ ಕೆಲಸಗಾರ ಸಂಘಟನೆಯ ಆಶಯವಾಗಿದೆ. ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದ. ನಕಲಿ ಚಿನ್ನ ಹೇಗೆ ಇಡ್ತಾರೆ ಅಂತ ಹೇಳಿದರೆ, ಹಾಲ್ ಮಾರ್ಕಿಂಗ್ ಇರ್ತದೆ, ಎಲ್ಲವೂ ಇರ್ತದೆ. ಅದನ್ನು ಒಬ್ಬ ಅಲ್ಲಿಂದ ತರ್ತಾನೆ ನಕಲಿ ಚಿನ್ನವನ್ನು, ಅದನ್ನು ಇಡುವ ಒಬ್ಬ 2-3 ಜನ ಪೆಡ್ಲರ್ಗಳ ಮುಖಾಂತರ ಹೋಗ್ತದೆ. ಅದು ಇಟ್ಟವನಿಗೆ ಅದರ ಸ್ವಲ್ಪ ಹಣ ಸಿಗ್ತದೆ ಬಿಟ್ಟರೆ ಮತ್ತು ಉಳಿದದ್ದು ಎಲ್ಲಿ ಹೋಗ್ತದೆ ಅಂತೇಳಿ ಗೊತ್ತಿಲ್ಲ. ಅದು ನಾವು ಯಾವ ರೀತಿಯ ಟೆಸ್ಟ್ ಹಾಕಿದರೂ ಸಹ ಆ ಟೆಸ್ಟಿಗೆ ಕೆಲವೊಮ್ಮೆ ಸಿಗುವುದಿಲ್ಲ. ಬಟ್ ಅದನ್ನು ನಾವು ಕಟ್ ಮಾಡಿ ಮತ್ತು ಡೀಪ್ ಮಾಡಿ ಟೆಸ್ಟ್ ಹಾಕಲಿಕ್ಕೆ ನಮ್ಮ ಬ್ಯಾಂಕಿನವರು ಅಥವಾ ಸೊಸೈಟಿಯವರು ಬಿಡುವುದಿಲ್ಲ. ಅದನ್ನು ಮಾಡದೇ ಇದ್ದರೆ ನಮಗೆ ಅದು ಫೇಕ್ ಅಥವಾ ರಿಯಲ್ ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಆ ಫೇಕ್ ಗೋಲ್ಡು ಎಲ್ಲಿ ತಯಾರಾಗ್ತದೆ ಆ ತಯಾರಿಕೆ ಮಾಡುವವರು ಸಹ ಅವರನ್ನು ಸಹ ನಾವು ಹಿಡಿಬೇಕೆನ್ನುವಂಥ ಮನವಿಯನ್ನು ಸಹ ನಾವು ಕೊಟ್ಟಿದ್ದೇವೆ. ಅದನ್ನು ಇಟ್ಟು ಒಂದು ಸ್ವಲ್ಪ ಸಮಯದ ನಂತರ ಅದು ನಮಗೆ ಈ ಅಪ್ರೈಸರ್ಗಳ ಗಮನಕ್ಕೆ ಬಂದಾಗ ಬ್ಯಾಂಕಿನವರು ಒಪ್ಪುವುದಿಲ್ಲ. ಅಪ್ರೈಸರ್ ಅದನ್ನು ತುಂಬಬೇಕಾಗ್ತದೆ, ಅದರ ಏನು ಅಮೌಂಟ್ ಇರುತ್ತೆ ಅಪ್ರೈಸರ್ ತುಂಬಬೇಕಾಗ್ತದೆ. ಅಪ್ರೈಸಿಂಗ್ ಮಾಡೋದು 100-200 ರೂಪಾಯಿ, ಒಂದು ಐಟಮ್ಗೆ 100-200 ರೂಪಾಯಿಗಾಗಿ ಮಾಡೋದು. ಇವರು ಈ ಫೇಕ್ ಮುಖಾಂತರ ಲಕ್ಷಾಂತರ ರೂಪಾಯಿಗಳನ್ನು ಅವ್ಯವಹಾರ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಎಲ್ಲ ಕೆಲಸಗಾರ ಬಂಧುಗಳು ಸಹ ಸ್ವಲ್ಪ ಜಾಗ್ರತೆಯಿಂದ ವಹಿಸಬೇಕು ಅನ್ನೋದು ನಮ್ಮ ಸಂಘಟನೆ ಆಶಯ ಆಗಿದೆ. ಎಷ್ಟು ಪ್ರಕರಣ ಆಗಿದೆ ಉಡುಪಿಯಲ್ಲಿ? ಸಾಧಾರಣ ನಮಗೆ ಈಗ ತಿಳಿದ ಮಟ್ಟಿಗೆ ಒಂದು 7-8 ಪ್ರಕರಣಗಳಾಗಿದೆ. ಮೊನ್ನೆ ಆಟೋ ನಿರ್ವಾಹಕರ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಹ ಒಂದು ಆಗಿದೆ ಅಂತ ಹೇಳುವ ಗಮನಕ್ಕೆ ಬಂದಿದೆ. ಆದರೆ ಯಾರೇ ಮ್ಯಾನೇಜರ್ ಅಥವಾ ಇವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದರೆ ಅವರು ಸೆಟಲ್ಮೆಂಟ್ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಅವರು ಸೆಟಲ್ಮೆಂಟ್ ಮಾಡ್ಕೊಂಡು ಸುಮ್ಮನೆ ಇರುವುದೇ ನಮ್ಮ ಕೆಲಸಗಾರರಿಗೆ ತೊಂದರೆ ಆಗ್ತದೆ. ಯಾಕಂತ ಹೇಳಿದರೆ ಒಮ್ಮೆ ಕೇಸ್ ಆದಾಗ ಅದರ ತನಿಖೆಗೆ ಹೋಗ್ತಾರೆ. ಈ ಸೆಟಲ್ಮೆಂಟ್ ಮಾಡಿ ಅವರು ಸುಮ್ಮನೆ ಇರುವುದರಿಂದ ಅದು ತನಿಖೆ ಆಗುವುದಿಲ್ಲ, ಅದು ಅಲ್ಲಿಗೆ ಉಳಿತದೆ. ಬ್ಯಾಂಕ್